ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ನಮ್ಮ ಕಷ್ಟಗಳನ್ನು ಪರಿಹರಿಸುವಂಥ ಮಂತ್ರ ನಿಜವಾಗಿಯೂ ಇದೆಯಾ ಅಂತ ಅನೇಕ ಬಾರಿ ನನ್ನಲ್ಲಿ ಪ್ರಶ್ನೆ ಬಂದಿದ್ದು ಇದೆ. ಅದಕ್ಕೆ ಸರಳವಾದ ಉತ್ತರವೆಂದರೆ ಹೌದು, ಇದೆ. ನಿಜವಾಗಿಯೂ ಅಂತಹ ಒಂದು ಮಂತ್ರ ಇದೆ. ನಾವು ಅದನ್ನು ಪೂರ್ಣ ನಂಬಿಕೆಯಿಂದ ಜಪಿಸಿದರೆ ಅದು ನಮ್ಮ ಜೀವನದ ಅತ್ಯಂತ ಕಷ್ಟಕರವಾದ ಸಮಸ್ಯೆಯನ್ನು ಪರಿಹರಿಸುವುದು ಮತ್ತು ನಮ್ಮ ಬಹುದಿನದ ಆಸೆಯನ್ನು ಸಹ ಪೂರೈಸುವುದು. ಅದು ಹಣದ ಕನಸಾಗಿರಲಿ, ಮದುವೆಯ ವಿಚಾರವಿರಲಿ, ಇಲ್ಲ ಜಾಬ್ದ ಮ್ಯಾನಿಫೆಸ್ಟೇ ಇರಲಿ. ಓಂ ಗಣಪತಿಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶ ಹಬ್ಬದ ಸಡಗರ ಎಲ್ಲ ಮುಗಿದ ಮೇಲೆ, ಅಂದರೆ ಈಗ 21 ದಿನಗಳವರೆಗೆ ಈ ಮಂತ್ರವನ್ನು ಜಪಿಸುವುದಕ್ಕೆ ಒಳ್ಳೆಯ ಸಮಯ. ಈ ಮಂತ್ರ ನಮ್ಮ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಶುದ್ಧೀಕರಿಸುವ ಬೀಜ ಮಂತ್ರ. ಈ ಮಂತ್ರ ನಮ್ಮ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಗೊಳಿಸುವುದು. ನಾನು ಈ ಮಂತ್ರವನ್ನು ಪಠಿಸುವಾಗ ನನ್ನ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ಮತ್ತು ನನ್ನ ಎಲ್ಲ ಆಸೆಗಳನ್ನು ಪೂರೈಸಲು ಯೂನಿವರ್ಸ್ಗೆ ಕೇಳುತ್ತಿದ್ದೇನೆ. ಈ ಮಂತ್ರದ ಮೂಲಕ ನನ್ನ ಮತ್ತು ಯೂನಿವರ್ಸದ ನಡುವೆ ಒಂದು ಸಂಪರ್ಕ ಸಾಧಿಸಿದಂತೆ. ನನ್ನ ಸ್ವಂತದ ಅನುಭವ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಗಣೇಶ ಹಬ್ಬ ಬರುವಾಗ ನನ್ನಲ್ಲಿ ಯಾವುದೋ ಒಂದು ಭಯ ಅಥವಾ ನೆಗೆಟಿವ್ ಭಾವನೆ ಮೊದಲಿನಿಂದಲೂ ಇತ್ತು. ಯಾಕೆಂದರೆ ಪ್ರತಿ ವರ್ಷ ಗಣೇಶ ಹಬ್ಬದ ಮೊದಲು ಏನಾದರೂ ಕೆಟ್ಟ ಘಟನೆಗಳು ಆಗ್ತಾನೇ ಇದ್ದವು. ಹಬ್ಬ ಬರುವ ಮುನ್ನ ಫಿಯರ್ ಸೈಕಾಲಜಿ ಅಂದರೆ ಹೆದರಿಕೆಯ ಮನೋಭಾವ ಬಂದೇ ಬರುತ್ತಿತ್ತು. ಏನಾದರೂ ಕೆಟ್ಟದ್ದು ಆಗುತ್ತೋ ಅಂತ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಒಂದು ಭಯ ಕಾಡ್ತಾನೇ ಇತ್ತು. ಅದೇ ತರಹ ಏನಾದರೂ ಒಂದು ಆಗೇ ಆಗ್ತಿತ್ತು. ನಾವು ಯಾವುದನ್ನು ಬಲವಾಗಿ ನಂಬ್ತೀವೋ ಅದೇ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಆಗ ಈ ಹೋಪೊನೊಪೊನೊ ಮತ್ತು ಲಾ ಆಫ್ ಅಟ್ರಾಕ್ಷನ್ ಇದರ ಬಗ್ಗೆ ಯಾವುದೂ ನನಗೆ ಗೊತ್ತೇ ಇರಲಿಲ್ಲ. ಸುಮಾರು ವರ್ಷಗಳ ಹಿಂದೆ ನಾನು ಜಾಬ್ ಮಾಡ್ತಿರುವಾಗ ನಾನು ತುಂಬ ಪ್ರೀತಿಸುವ ಹೀರೋ ಹೊಂಡಾ ಬೈಕ್ ಕಂತಿನಲ್ಲಿ ತೆಗೆದುಕೊಂಡಿದ್ದೆ. ಅದೇ ವರ್ಷ ಗಣೇಶ ಚತುರ್ಥಿ 2 ದಿನ ಮೊದಲು ನನ್ನ ಪ್ರೀತಿಯ ಹೀರೋ ಹೊಂಡಾ ಬೈಕ್ ಕಳುವಾಯಿತು. ನನ್ನ ಆಫೀಸ್ ಮುಂದೆಯೇ ಲಾಕ್ ಮಾಡಿ ಇಟ್ಟಿದ್ದ ಬೈಕನ್ನು ಯಾರೋ ಕದ್ದುಕೊಂಡು ಹೋದರು. ಸಹಜವಾಗಿ ಎಲ್ಲರೂ ಮಾಡುವಂತೆ ಮನುಷ್ಯ ಪ್ರಯತ್ನ ಮಾಡಿದೆವು. ಪೊಲೀಸ್ ಕಂಪ್ಲೇಂಟ್, ಹುಡುಕಾಟ ಎಲ್ಲವನ್ನೂ ಮಾಡಿದೆವು. ಆದರೆ ಪ್ರತಿ ವರ್ಷ ಗಣೇಶ ಹಬ್ಬದಲ್ಲೇ ಏಕೆ ಆಗುತ್ತೆ ಎಂಬ ಮೂಲ ಕಾರಣ ಹುಡುಕಲೇ ಇಲ್ಲ. ಸಮಸ್ಯೆಗೆ ಸಮಾಧಾನ ಹುಡುಕುವುದೇ ಆಯಿತು. ಪ್ರತಿ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಹೋದರೆ ಹೊಸ ಸಮಸ್ಯೆಗಳು ಬರಲು ಶುರುವಾಗುತ್ತವೆ. ದೊಡ್ಡವರು ಹೇಳ್ತಾರೆ, ನಾವು ಸಮಸ್ಯೆಯನ್ನು ಸಾಲ್ವ್ ಮಾಡುವುದರ ಜೊತೆಗೆ ಇವಾಲ್ವ್ ಆಗಬೇಕೆಂದು, ಅಂದರೆ ಸಮಸ್ಯೆಗಿಂತ ದೊಡ್ಡದಾಗಿ ಬೆಳೆಯಬೇಕೆಂದು. ನನ್ನ ಮನಸ್ಸಿನಲ್ಲಿ ಬೇರೂರಿದ್ದ ಆ ನೆಗೆಟಿವ್ ಭಾವನೆ ಬೇರು ಸಮೇತ ಕಿತ್ತು ಹಾಕಬೇಕಿತ್ತು. ನಂತರ ಕೆಲವು ತಿಂಗಳುಗಳ ನಂತರ ಆ ನನ್ನ ಪ್ರೀತಿಯ ಬೈಕ್ ವಾಪಸ್ ನಾನಿದ್ದ ಸ್ಥಳಕ್ಕೆ ವಾಪಸ್ ಬಂತು. ಅದು ಒಂದು ದೊಡ್ಡ ಕಥೆ. ಇಲ್ಲಿ ಮುಖ್ಯವಾದದ್ದು ಏನೆಂದರೆ, ಆ ಸಮಯದಲ್ಲಿ ನಾನು ಮೊರೆ ಹೋಗಿದ್ದು ಗಣೇಶನಿಗೆ. ಹೇಗೆ ಈ ಮಂತ್ರ ಜಪಿಸುವುದರ ಮೂಲಕ ಎಲ್ಲ ವಿಘ್ನಗಳು ಪರಿಹಾರ ಆದವು. ಇಲ್ಲಿ ನಾನು ಕಲಿತ ಪಾಠವೆಂದರೆ, ಹೇಗೆ ಗಣೇಶನ ಮಂತ್ರ ಜಪದಿಂದ ನನ್ನ ಮನಸ್ಸಿನಲ್ಲಿ ಅಡಗಿ ಕುಳಿತ ಭಯ ಮತ್ತು ಏನೋ ಕೆಟ್ಟದ್ದು ಆಗತ್ತೆ ಅನ್ನುವ ಭಾವನೆ ಬೇರು ಸಮೇತ ಕಿತ್ತು ಹಾಕಿದ್ದು. ನಂತರದ ವರ್ಷಗಳಲ್ಲಿ ಗಣೇಶನ ಹಬ್ಬದ ಸಂದರ್ಭಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಲೇ ಇಲ್ಲ. ನನಗೆ ಅರಿವಿಲ್ಲದೆ ನಾನು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟ್ ಮಾಡಿದ್ದು ನಿಜ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ನಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಕಷ್ಟಗಳನ್ನು ಪರಿಹರಿಸಲು ಈ ಮಂತ್ರವನ್ನು ಹೇಗೆ ಉಪಯೋಗಿಸುವುದು? ಬೆಳಗಿನ ಸಮಯ ಉತ್ತಮ, ಇಲ್ಲವೇ ರಾತ್ರಿ ಮಲಗುವ ಮುನ್ನ ಈ ಮಂತ್ರವನ್ನು ಪಠಿಸಬಹುದು. ಮಂತ್ರವನ್ನು ಜಪಿಸುವ ಮುನ್ನ ಮನಸ್ಸಿನಲ್ಲಿ ಗಣೇಶನ ಚಿತ್ರವನ್ನು ಮತ್ತು ನಿಮ್ಮ ಕಷ್ಟ ಪರಿಹಾರವಾದಂತೆ ಇಲ್ಲವೇ ನಿಮ್ಮ ಆಸೆ ಈಡೇರಿದಂತೆ ತಿಳಿದುಕೊಂಡು ಜಪಿಸುವುದು ಉತ್ತಮ. ಇದು ಒಂದು ಸಂಕಲ್ಪ ಮಾಡಿದಂತೆ. ನಾನು ಈ ಕಾರ್ಯವನ್ನು 21 ದಿನ ಬಿಟ್ಟು ಬಿಡದೆ ಮಾಡಿದ್ದೆ.
ನಾನು ಈ ರೀತಿ ಸಂಕಲ್ಪ ಮಾಡಿ ಜಪ ಮಾಡಿದಾಗ ನನ್ನ ಆಶಯವನ್ನು ಈ ಯೂನಿವರ್ಸದ ಮುಂದೆ ಇಟ್ಟಂತೆಯೇ ಆಗುವುದು. ಆ್ಯಕ್ಚುಲಿ ಮಂತ್ರಗಳನ್ನು ಪಠಿಸುವುದರ ಹಿಂದಿನ ವಿಜ್ಞಾನವೇನು? ಈ ಮಂತ್ರದ ಹಿಂದಿನ ವಿಜ್ಞಾನ ಬಹಳ ಆಧ್ಯಾತ್ಮಿಕವಾಗಿದೆ. ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಪದಕ್ಕೂ ತನ್ನದೇ ಆದ ವೈಬ್ರೇಷನ್ ಇದೆ. ಹೇಗೆ ನಾವು ಗಿಟಾರ್ನ ಒಂದೇ ತಂತಿಯನ್ನು ಮೀಟಿದಾಗ ನಮ್ಮ ರೂಮ್ ಪ್ರತಿಧ್ವನಿಸುವಂತೆಯೇ ನಾನು ಮಂತ್ರವನ್ನು ಜಪಿಸಿದಾಗ ನನ್ನ ಕಿವಿಗಳಿಗೆ ಮಾತ್ರ ಸೀಮಿತವಾಗಿರದೆ ಅದು ನನ್ನ ದೇಹ ಮತ್ತು ಮನಸ್ಸಿನಲ್ಲಿ ವೈಬ್ರೇಷನ್ ಕಂಪನಗಳನ್ನು ಸೃಷ್ಟಿಸುತ್ತದೆ. ಈ ಕಂಪನಗಳು ನಿಧಾನವಾಗಿ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಕಾನ್ಷಿಯಸ್ ಮೈಂಡನ್ನು ತಲುಪುತ್ತೆ. ಈ ಕಂಪನಗಳು ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಆಳವಾಗಿ ಹೋಗಲೇಬೇಕೆಂದು ಉದ್ದೇಶಪೂರ್ವಕವಾಗಿಯೇ ನನ್ನ ಜಾಗೃತ ಮನಸ್ಸಿನಿಂದ ಈ ಮಂತ್ರವನ್ನು ಜಪಿಸಿದ್ದೆ. ನನ್ನ ಈ ಮಂತ್ರ ಜಪದಿಂದ ನನ್ನ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಇದು ಒಂದು ಸೇತುವೆ ಥರ ಕೆಲಸ ಮಾಡುತ್ತೆ. ಪದೇ ಪದೇ ಜಪಿಸುವುದರಿಂದ ನನ್ನ ಮೆದುಳಿನಲ್ಲಿ ನ್ಯೂರಲ್ ಪಾತ್ವೇಸ್ ಅಂದರೆ ಮಾರ್ಗಗಳು ಸೃಷ್ಟಿಯಾಗುತ್ತವೆ. ಆಗ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಈ ಬಯಕೆಯನ್ನು ನಿಜವೆಂದು ನಂಬಲು ಪ್ರಾರಂಭಿಸುತ್ತದೆ. ನನ್ನ ಮನಸ್ಸು ಇದನ್ನು ನಿಜವೆಂದು ನಂಬಿದಾಗ ಈ ಯೂನಿವರ್ಸ್ ಅದನ್ನು ನಿಜವನ್ನಾಗಿ ಮಾಡಲು ಶುರು ಮಾಡುತ್ತೆ. ಇದಕ್ಕೆಲ್ಲ ಗಣೇಶ ಮಂತ್ರ ಮಾತ್ರ ಯಾಕೆ? ನಾವು ಗಣೇಶನನ್ನು ವಿಘ್ನಹರ್ತ ಎಂದು ಹೇಳ್ತೀವಿ. ಎಲ್ಲ ಪೂಜೆ ಪುನಸ್ಕಾರಕ್ಕೆ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಒಬ್ಬ ವ್ಯಕ್ತಿಯ ಎಲ್ಲ ಅಡೆತಡೆಗಳನ್ನು ಗಣೇಶ ನಿವಾರಿಸುತ್ತಾನೆ. ಈ ಮಂತ್ರವನ್ನು ಪಠಿಸಿದಾಗ ನಮ್ಮ ಮನಸ್ಸಿನೊಳಗಿನ ಅನುಮಾನಗಳನ್ನು ಮತ್ತು ಭಯವನ್ನು ನಿವಾರಿಸುವುದಲ್ಲದೆ ಹೊರಗಿನ ಪ್ರಪಂಚದಲ್ಲಿ ಶಕ್ತಿಯನ್ನು ಹರಡುತ್ತದೆ. ಅದು ನಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕಲು ಪ್ರಾರಂಭಿಸುತ್ತದೆ. ಈ ಅಡೆತಡೆಗಳು ಆಟೋಮ್ಯಾಟಿಕಲಿ ಕಣ್ಮರೆಯಾಗಲು ಶುರು ಮಾಡುತ್ತವೆ. ಇದೊಂದು ನಮ್ಮ ಆತ್ಮ ಮತ್ತು ಯೂನಿವರ್ಸ್ ಜೊತೆಗಿನ ಸಂಪರ್ಕದ ಕೊಂಡಿಯಾಗಿದೆ. ಇದು ನನ್ನ ನಂಬಿಕೆ ಮತ್ತು ಕಾರ್ಯಗಳ ಅಲೈನ್ಮೆಂಟ್ ಆಗಿದೆ. ಈ ಅಲೈನ್ಮೆಂಟ್ ಆದಾಗ ಅಸಾಧ್ಯವಾದದ್ದು ಸಹ ಸಾಧ್ಯವಾಗುತ್ತದೆ. ನನಗೆ ಅಸಾಧ್ಯ ಅನಿಸಿದ್ದಕ್ಕೆಲ್ಲ ಈ ಮಂತ್ರವನ್ನು ಜಪಿಸುತ್ತೇನೆ. ಇದು ನನ್ನ ಆಸೆಗಳನ್ನು ಮ್ಯಾನಿಫೆಸ್ಟ್ ಮಾಡಲು ಒಳ್ಳೆಯ ಮಾರ್ಗ. ಇದನ್ನು ಈ 3 ಸ್ಟೆಪ್ಗಳಲ್ಲಿ ಮಾಡಬಹುದು. ಮೊದಲನೆಯದಾಗಿ, ನನಗೆ ಅಸಾಧ್ಯವೆನಿಸಿದ್ದೆಲ್ಲ ಸಾಧ್ಯ ಆಗೇ ಆಗುತ್ತೆ ಅನ್ನುವ ನಂಬಿಕೆಯಿಂದ ಶುರು ಮಾಡ್ತೀನಿ. ಎರಡನೇದಾಗಿ, ಅದರ ವಿಜುವಲೈಸೇಷನ್ ಅಂದರೆ ದೃಷ್ಟೀಕರಣ ಮಾಡಿ ಈ ಮಂತ್ರವನ್ನು ಜಪಿಸುವುದು. 21 ದಿನದವರೆಗೆ ಈ ಮಂತ್ರವನ್ನು ಜಪಿಸುವುದು. ಮೂರನೆಯದಾಗಿ, ಎಲ್ಲ ಈಡೇರಿದೆ ಅನ್ನುವ ಭಾವದಿಂದ ಗಣೇಶನಿಗೆ ಸಮರ್ಪಣೆ. ಎಲ್ಲ ಭಾರ ಗಣೇಶನಿಗೆ ಸಮರ್ಪಣೆ. ನಂತರ ನಿಶ್ಚಿಂತೆಯಿಂದ ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸುವುದು. ಇದು ನನಗೆ ಸಾಧ್ಯವಾಗಿದ್ದರೆ ಖಂಡಿತ ನಿಮಗೂ ಸಹ ಒಳ್ಳೆಯ ಫಲಿತಾಂಶ ಖಂಡಿತ ತಂದೆ ತರುತ್ತೆ. ಈ ವಿಡಿಯೋ ನೀವು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನನ್ನ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋನೊಂದಿಗೆ ಮತ್ತೆ ನೀವು ಭೇಟಿಯಾಗೋಣ. ನಿಮ್ಮ ಎಲ್ಲ ಆಸೆ ಕನಸು ಎಲ್ಲ ಈಡೇರಲಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ.